ಎಲ್ಲರೂ ಇರ್ತೀವಿ, ಎಲ್ಲರೂ ಸುತ್ತ ಹಳ್ಳಿ ಜನ ಇರ್ತಾರೆ. ಯಾರು ಸಿಂಗಲ್ ಅವರು ಇವರು ನೇತೃತ್ವ, ಪ್ರತಿಯೊಬ್ಬರು ನೇತೃತ್ವ ತಗೋಬೇಕು. ಅಜ್ಜರೊಬ್ಬರ ನೇತೃತ್ವ ಅಲ್ಲ ಏನಿಟ್ಟಿದ್ರೆ ಎಲ್ಲರಿಗೂ ಎಫೆಕ್ಟ್ ಆಗ್ತದಲ್ಲ. ನಾನು ಅದ್ರ ಬಗ್ಗೆ ನಿಸ್ಸಂಕೋಚವಾಗಿ ಸಂಪೂರ್ಣ ಫಸ್ಟನ್ನ ವಿರೋಧಿಸ್ತೇನೆ. ನಾನು ಪರಿಸರದ ಬಗ್ಗೆ ಪ್ರಶ್ನೆನೇ ಇಲ್ಲ, ನಾನು ಕಾಂಪ್ರಮೈಸ್ ಇಲ್ಲ. ಎಲ್ಲರಿಗೂ ನಾನು ಶಾಸಕರಿಗೆ, ಸಂಸದರಿಗೆ, CM ಅವ್ರಿಗೆ ಮತ್ತು ಕೈಗಾರಿಕಾ ಮಿನಿಸ್ಟ್ರಿಗೆ ಮತ್ತೆಲ್ಲ ಶಾಸಕರು, ಸಚಿವರಿಗೆ ಈಗಾಗಲೇ ಎಲ್ಲರಿಗೂ ಒಂದು ಸಲ ನಮ್ಮ ಮಾತಾಡ್ತೀನಿ. ಜಾತ್ರೆಗಿಂತ ಮುಂಚೆನೇ ಅವ್ರಿಗೂ ಇಬ್ಬರಿಗೆ ಅದ್ರ ಬಗ್ಗೆ ಹೇಳಿನ. ನನಗೆ ಪರಿಸರದ ಬಗ್ಗೆ ಐ ವಿಲ್ ನೆವರ್ ಕಾಂಪ್ರಮೈಸ್. ಅದ್ರ ಬಗ್ಗೆ ಏನೂ ಪ್ರಶ್ನೆನೇ ಇಲ್ಲ. ಆಮೇಲೆ ಅವ್ರು ಬಂದೋಟದವ್ರು ಬಂದಿದ್ದರೆ ನನ್ನ ಹತ್ರ ಪೂಜಾಕ್ಕೆ ಬರ್ಬೇಕಂದ್ರೆ ನಾನು ಬರೋಂಗಿಲ್ಲ. ನನಗೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ವಿರೋಧ ಐತೆ, ಅದ್ರ ಪ್ರಶ್ನೆ ಇಲ್ಲ, ನಾನು ಬರೋದು ಇಲ್ಲ. ಆಮೇಲೆ ಇಡೀ ಪರಿಸರ ಎಲ್ಲ ಅದರಿಂದ ಹಾಳಾಗಿ ಹೋಗ್ಬಿಟ್ಟಿದೆ. ಮತ್ತು ನೀವೆಲ್ಲರೂ ಕೂಡಿ ಅದನ್ನು ನಿಮಗೆ ಮಿಕ್ಕಿ ಹೋಗುವಂಥದ್ದು ಏನಿದೆ ಅದನ್ನು ಎಲ್ಲರೂ ಇದ್ರಾಗ ಎಲ್ಲ ರಗಣ ಎಲ್ಲರೂ ಪಕ್ಷಾತೀತವಾಗಿ ಮಾಡಿರಿ. ಹೊಸ ಇದಕ್ಕೆ ಯಾರೂ ಪಕ್ಷ ತರಬೇಡ್ರಿ, ಯಾರ ಬಗ್ಗೆ ಯಾರೂ ಟೀಕೆ ಟಿಪ್ಪಣಿಗಳಿಲ್ಲ. ನಮಗೆ ಬದುಕಿಸಬೇಕಷ್ಟೇ ಎಲ್ಲರೂ ಕೂಡಿ. ಮತ್ತು ಒಂದು ವೇಳೆ ಕೊಪ್ಪಳಕ್ಕೆ ಫ್ಯಾಕ್ಟ್ರಿ ಬಂತು ಅಂದ್ರೆ ನೀವೆಲ್ಲರೂ ಸುಮ್ಮನೆ ಆದ್ರಿ ಅಂದ್ರೆ ಕೊಪ್ಪಳದಾಗ ತೊಟ್ಟಲ್ಗೆ ಹೋಗೋರು ಕಡಿಮೆ, ಸ್ಮಶಾನಕ್ಕೆ ಹೋಗೋದು ಜಾಸ್ತಿ ಆಗುತ್ತೆ ಇಷ್ಟೇ. ಇದಕ್ಕಿಂತ ಜಾಸ್ತಿ ಅದ್ರ ಬಗ್ಗೆ ಏನು ಹೇಳೋದೈತಿ? ಇದಕ್ಕೆ ಯಾರೂ ಸಹಮತ ಇಲ್ಲ. ಸರ್ಕಾರಗಳು ಯಾರದೇ ಇರಲಿ, ನಿಮ್ಮದು ಜವಾಬ್ದಾರಿ ಇದ್ರಾಗ ಜಾಸ್ತಿ. ಯಾಕಂದ್ರೆ ಸರ್ಕಾರ ನಿಮ್ಮದು ಇರೋದ್ರಿಂದ ನೀವು ಇದು ಹೆಂಗೆ ಫೋರ್ಸ್ ತರ್ತೀರಿ, ರಾಜಣ್ಣ ನೀನು ಕೂಡಿ ನೀವು ಮಾಡಿರಿ. ಉಳಿದ ಪಕ್ಷಗಳು ಪಕ್ಷಾತೀತವಾಗಿ ಇದ್ರಾಗ ಯಾರಿಗೆ ಟೀಕೆ ಟಿಪ್ಪಣಿಗಳು ಬೇಡ. ಆ ಸರ್ಕಾರ ಇದ್ದಾಗ, ಈ ಸರ್ಕಾರ ಇದ್ದಾಗ, ಇದು ಫಸ್ಟ್ ಇದರಿಂದ ಹೊರಗೆ ಬರೀತಾರೆ. ಸುಮ್ಮನೆ ಅಂದರೆ ಟೀಕೆ ಟಿಪ್ಪಣಿಗಳು ಬರೀ ಅದ್ರಾಗ ಸಮಯ ಹೋಗ್ಬಿಡ್ತೈತಿ. ಮತ್ತು ಎಲ್ಲ ಸಂಘಟನೆಗಳು ಕರ್ಕೊಂಡು ಎಲ್ಲ ಸಂಘಟನೆಗಳು ನೇತೃತ್ವ ತಗೊಳ್ಳಿ. ಆ ಸಂಘಟನೆ, ಈ ಸಂಘಟನೆ, ಇದು ಒಂದಂತ ಏನಿಲ್ಲ. ಒಂದಿಷ್ಟು ಹುಡುಗರು ಏನು ಅವ್ರು ಕುಂತು ಒಂದು ಟೀಮರೇ ಬೇಕಲ್ಲಿ ಮಾಡೋಕ್ಕೆ. ಇಬ್ಬರು ಕೂಡ ಹೆಂಗೆ ಅದ್ರ ನೀವು ಸಪೋರ್ಟ್ ಮಾಡ್ತೀವಿ, ಇದೆಲ್ಲ ಕುಂತು ಪ್ಲ್ಯಾನ್ ಮಾಡಿರಿ. ನಾವೆಲ್ಲ ಎಲ್ಲರ ಜೊತೆಗೆ ಇರ್ತೀವಿ. ಆಮೇಲೆ ಎಲ್ಲತ ನಾಯಕರಿಗೆ ಹೇಳಿದ್ವಿ, ಡೈರೆಕ್ಟರ್ಗೆ ಹೇಳಿದ್ವಿ, ತಂಗಿಗೆ ಹೇಳಿದ್ವಿ. ಆಮೇಲೆ ಇದ್ರದ್ದೊಂದು ಈಗಿನ್ನೂ ಒಂದು ಸಮಸ್ಯೆ ನೋಡಿ, ಎಲ್ಲ ಫ್ಯಾಕ್ಟ್ರಿಗಳಿಗೆ ನೀರು ಕೊಡ್ತಾರೆ, ಪರ್ಮಿಷನ್ ಕೊಟ್ಟು. ನಿಮ್ಮ ಕುಡಿಯೋಕೆ ನೀರು ಬೇಸಾಗ ಇಲ್ಲೇ ನೀರು ಸಮಸ್ಯೆ. ಆಮೇಲೆ ಈಗ ಸಿಂಧನೂರು, ಕಾರಟಗಿ ಆ ಕಡೆ ಎಲ್ಲ 7 ದಿವಸಕ್ಕೆ ಕೈ ಕೊಟ್ಟಿದ್ದಾರೆ. ಈಗ 2ನೇ ಬೆಳೆಗೆ ನೀರಿಲ್ಲ. ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಕೊಟ್ಟರು ಮತ್ತು ನೀರು ಕೊಡ್ಬೇಕಂದ್ರೆ ಹೆಂಗೆ ಆ ಕಡೆ ಭಾಗದ ಜನರಿಗೆ ನೀರು ಕೊಡ್ತಾರೆ? ಕುಡಿಯೋಕೆ ನೀರಿಲ್ಲ, 2ನೇ ಬೆಳೆಗೆ ಏನು ಕೊಡ್ತಾರೆ? ಮಸ್ಕಿ ಅವ್ರು ರೀಚ್ ಮಸ್ಕಿ ನೀರು ರೀಚ್ ಆಗಲ್ರಿ. ಒಟ್ಟ ಒಟ್ಟು ಲಾಸ್ಟ್ ಕೆನಲ್ ನೀರು ಹೋಗ್ತಾ ಇದೆ. ಈಗ ಆ ಭಾಗದ ಜನರದ್ದು ಕೊಪ್ಪಳದ ಸಮಸ್ಯೆ ಅಲ್ಲಿಗೆ ಗಂಗಾವತಿ, ಸಿಂಧನೂರು, ಕಾರಟಗಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ. ನೀವು ಫ್ಯಾಕ್ಟ್ರಿ ನೀರು ಕೊಡೋದ್ರಲ್ಲಿ ಜನರಿಗೆ ಕುಡಿಯೋ ನೀರು ಉಳಿಸ್ಕೊಳ್ಳೋ ಸಮಸ್ಯೆ. ಅವ್ರು ಕೆರೆ ಮಾಡ್ಕೊಂಡು ಸಿಂಧನೂರು, ಕಾರಟಗಿ, ಸಿಂಧನೂರಿಗೆ 7 ದಿವಸಕ್ಕೆ ನೀರು ಬಿಡ್ತಾರೆ. 7-8 ದಿವಸ ಬಿಡಕತ್ತಾರೆ. ಮತ್ತು ಅವ್ರು 2ನೇ ಬೆಳಿಗ್ಗೆ ಅವು ನೋಡೋದು ಪಾಪ ಅಳ್ತಾವ್. ನಮಗೆಲ್ಲ ಸಾಲ ಮಾಡ್ಕೊಂಡಿವಿ. ಬೆಳಿಗ್ಗೆ ಬಿಡಕ್ಕೆ ಕುಡಿಯೋಕೆ ನೀರು ಸಮಸ್ಯೆ ಇಲ್ಲಾಂದ್ರೆ 2ನೇ ಬೆಳಿಗ್ಗೆ ನೀರೆಲ್ಲ ಹೋಗ್ತದೆ. ಇದು ಎಲ್ಲ ಭಾಗದ ರೈತರು, ಅವ್ರಿಗೆ ತೊಂದರೆ, ನಮಗೂ ತೊಂದರೆ. ಸುಮಾರು 40ರಿಂದ 50 ಕಿಲೋಮೀಟರ್ ಸರೌಂಡಿಂಗ್ ಏರಿಯಾ ಯಾರು ಬದುಕಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ತಗೊಳ್ರಿ, ಅವರು ಇವರು ಯಾರ ಸಂಘ ನರ್ಸಿಂಗ್ ಅದೆಲ್ಲ ಏನಿಲ್ಲ, ಬಂದು ಎಲ್ಲರೂ ಕೂಡ್ಕೊಂಡು ಮಾಡಿರ್ತೀವಿ. ಎಲ್ಲರೂ ಏನೂ ಸಪ್ರೇಟ್ ಏನೂ ಇಲ್ಲ, ಯಾರು ಇಂಟ್ರೆಸ್ಟ್ ಇಲ್ಲ, ಯಾರು ಮುಖಂಡರು, ಎಲ್ಲರೂ ಮುಖಂಡರಿದ್ದೀವಿ. ಎಲ್ಲರದ್ದು ಲೈಫ್ ಪ್ರಶ್ನೆ ಐತಿಲ್ಲ. ಎಲ್ಲರೂ ಕೂಡ ಮಾಡೋದು ಅಲ್ಲಪ್ಪ. ಈಗ ಹೊಸದು ಶಂಕರ್ ಗೌರ್ಮೆಂಟ್ ಈ ಮುಂಚೆ ಇದ್ದಿದ್ದು ಈಗ ಡಸ್ಟ್ ಬರೋಕೆ ಅದನ್ನು ಕಂಟ್ರೋಲ್ ಮಾಡಿಸ್ಬೇಕು ನಾವು. ಚಿಮಣಿ ಪ್ಯಾನ್ ವೈಜ್ಞಾನಿಕವಾಗಿ ಚಿಮಣಿ ಹಾಕಿಲ್ಲ. ಮೊದಲು ಸರ್ಕಾರ ತೆಗೀಲಿ, ಆಮೇಲೆ ಎಲ್ಲರೂ ಕೂಡ ಕೈಗಾರಿಕಾ ನೀತಿ ಬೇಕು. ಫಸ್ಟ್ ಕೊಪ್ಪಳಕ್ಕೆ ಇಷ್ಟು ಫ್ಯಾಕ್ಟ್ರಿ ಕೊಟ್ಟಿಲ್ಲ, ಮುಂದೆ ಎಷ್ಟು ಕೊಡೋರು, ಇನ್ನು ನಮ್ದು ಊರು ಇರಬೇಕು ಅಥವಾ ಫ್ಯಾಕ್ಟ್ರಿ ಮಾಡ್ತೀವಿ. ಎಷ್ಟು ಫ್ಯಾಕ್ಟ್ರಿಗಳಂತ ಬರೋದು? ಇದಕ್ಕೇನು ಲಿಮಿಟೇಷನ್ ಇಲ್ಲ, ಏನೈತಿದು? ಇದಕ್ಕೇನು ಕಾನೂನು ಐತಿ? ಏನು ಕೊಪ್ಪಳದಾಗ ಅಷ್ಟು ಫ್ಯಾಕ್ಟ್ರಿ ಮಾಡ್ಬೇಕಂತ ಏನು ಕಾನೂನು? ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿ ಬುದ್ಧಿವ್ರು ಮಾಡಕತ್ಬಿಟ್ಟರು. ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿ ಒಟ್ಟು ಟೋಟಲ್ ಒಂದು ಪ್ರಾಜೆಕ್ಟ್ ಬುದ್ಧಿ ಮಾಡಿ
ಭಾಷಣ ಬರ್ರಿ ಎಲ್ಲರೂ ಇರ್ತೀವಿ, ಎಲ್ಲರೂ ಸುತ್ತ ಹಳ್ಳಿ ಜನ ಇರ್ತಾರೆ. ಯಾರು ಸಿಂಗಲ್ ಅವರು ಇವರು ನೇತೃತ್ವ, ಪ್ರತಿಯೊಬ್ಬರು ನೇತೃತ್ವ ತಗೋಬೇಕು. ಅಜ್ಜರೊಬ್ಬರ ನೇತೃತ್ವ ಅಲ್ಲ ಏನಿಟ್ಟಿದ್ರೆ ಎಲ್ಲರಿಗೆ ಎಫೆಕ್ಟ್ ಆಗ್ತದಲ್ಲ. ನಾನು ಅದ್ರ ಬಗ್ಗೆ ನಿಸ್ಸಂಕೋಚವಾಗಿ ಸಂಪೂರ್ಣ ಸ್ಪಷ್ಟನ ವಿರೋಧಿಸ್ತೇನೆ. ನಾನು ಪರಿಸರದ ಬಗ್ಗೆ ಪ್ರಶ್ನೆನೇ ಇಲ್ಲ, ನಾನು ಕಾಂಪ್ರಮೈಸ್ ಇಲ್ಲ. ಎಲ್ಲರಿಗೂ ನಾನು ಶಾಸಕರಿಗೆ, ಸಂಸದರಿಗೆ, CM ಅವ್ರಿಗೆ ಮತ್ತು ಕೈಗಾರಿಕಾ ಮಿನಿಸ್ಟ್ರಿಗೆ ಮತ್ತೆಲ್ಲ ಶಾಸಕರು, ಸಚಿವರಿಗೆ ಈಗಾಗಲೇ ಎಲ್ಲರಿಗೂ ಒಂದು ಸಲ ನಾನು ಮಾತಾಡ್ತೀನಿ. ಜಾತ್ರೆಗಿಂತ ಮುಂಚೆನೇ ಅವ್ರಿಗೂ ಇಬ್ಬರು ಅದ್ರ ಬಗ್ಗೆ ಹೇಳಿದೆ. ನನಗೆ ಪರಿಸರದ ಬಗ್ಗೆ ಐ ವಿಲ್ ನೆವರ್ ಕಾಂಪ್ರಮೈಸ್, ಅದ್ರ ಬಗ್ಗೆ ಏನೂ ಪ್ರಶ್ನೆನೇ ಇಲ್ಲ. ಆಮೇಲೆ ಅವ್ರು ಬಲ್ದೊಟ್ಟದವ್ರು ಬಂದಿದ್ದರೆ ನನ್ನ ಹತ್ರ ಪೂಜಾಕ್ಕೆ ಬರ್ಬೇಕಂದ್ರೆ ನಾನು ಬರೋಂಗಿಲ್ಲ. ನನಗೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ವಿರೋಧ ಐತೆ, ಅದ್ರ ಪ್ರಶ್ನೆ ಇಲ್ಲ, ನಾನು ಬರೋದು ಇಲ್ಲ. ಆಮೇಲೆ ಇಡೀ ಪರಿಸರ ಎಲ್ಲ ಅದರಿಂದ ಹಾಳಾಗಿ ಹೋಗ್ಬಿಟ್ಟಿದೆ. ಮತ್ತು ನೀವೆಲ್ಲರೂ ಕೂಡಿ ಅದನ್ನು ನಿಮಗೆ ಮಿಕ್ಕಿ ಹೋಗುವಂಥದ್ದು ಏನಿದೆ ಅದರಲ್ಲಿ? ಎಲ್ಲರೂ ಇದ್ರಾಗ ಎಲ್ಲ ರಗಣ ಎಲ್ಲರೂ ಪಕ್ಷಾತೀತವಾಗಿ ಮಾಡಿರಿ. ಬಸ್ಸು ಇದಕ್ಕೆ ಯಾರೂ ಪಕ್ಷ ತರಬೇಡ್ರಿ, ಯಾರ ಬಗ್ಗೆ ಯಾರೂ ಟೀಕೆ ಟಿಪ್ಪಣಿಗಳಿಲ್ಲ. ನಮಗೆ ಬದುಕಿಸಬೇಕಷ್ಟೇ ಎಲ್ಲರೂ ಕೂಡಿ. ಮತ್ತು ಒಂದು ವೇಳೆ ಕೊಪ್ಪಳಕ್ಕೆ ಫ್ಯಾಕ್ಟ್ರಿ ಬಂತು ಅಂದ್ರೆ ನೀವೆಲ್ಲರೂ ಸುಮ್ಮನೆ ಆದ್ರಿ ಅಂದ್ರೆ ಕೊಪ್ಪಳದಾಗ ತೊಟ್ಟಲ್ಗೆ ಹೋಗೋರು ಕಡಿಮೆ, ಸ್ಮಶಾನಕ್ಕೆ ಹೋಗೋದು ಜಾಸ್ತಿ ಆಗುತ್ತೆ. ಇಷ್ಟೇ. ಇದಕ್ಕಿಂತ ಜಾಸ್ತಿ ಅದ್ರ ಬಗ್ಗೆ ಏನು ಹೇಳೋದೈತಿ? ಇದಕ್ಕೆ ಯಾರೂ ಸಹಮತ ಇಲ್ಲ. ಸರ್ಕಾರಗಳು ಯಾರದೇ ಇರಲಿ, ನಿಮ್ಮದು ಜವಾಬ್ದಾರಿ ಇದ್ರಾಗ ಜಾಸ್ತಿ. ಯಾಕಂದ್ರೆ ಸರ್ಕಾರ ನಿಮ್ದು ಇರೋದ್ರಿಂದ ನೀವು ಇದು ಹೆಂಗೆ ಫೋರ್ಸ್ ತರ್ತೀರಿ, ರಾಜಣ್ಣ ನೀನು ಕೂಡಿ ನೀವು ಮಾಡಿರಿ. ಉಳಿದ ಪಕ್ಷಗಳು ಪಕ್ಷಾತೀತವಾಗಿ ಇದ್ರಾಗ ಯಾರಿಗೆ ಟೀಕೆ ಟಿಪ್ಪಣಿಗಳು ಬೇಡ. ಆ ಸರ್ಕಾರ ಇದ್ದಾಗ, ಈ ಸರ್ಕಾರ ಇದ್ದಾಗ, ಇದು ಫಸ್ಟ್ ಇದರಿಂದ ಹೊರಗೆ ಬರೀತಾರೆ. ಸುಮ್ಮನೆ ಅಂದರೆ ಟೀಕೆ ಟಿಪ್ಪಣಿಗಳು ಬೇಡ, ಅದ್ರಾಗ ಸಮಯ ಹೋಗ್ಬಿಡ್ತೈತಿ. ಮತ್ತು ಎಲ್ಲ ಸಂಘಟನೆಗಳು ಕರ್ಕೊಂಡು ಎಲ್ಲ ಸಂಘಟನೆಗಳು ನೇತೃತ್ವ ತಗೊಳ್ಳಿ. ಆ ಸಂಘಟನೆ, ಈ ಸಂಘಟನೆ, ಇದು ಒಂದಂತ ಏನಿಲ್ಲ. ಒಂದಿಷ್ಟು ಹುಡುಗರು ಏನು ಅವ್ರು ಕುಂತು ಒಂದು ಟೀಮರೇ ಬೇಕಲ್ಲಿ ಮಾಡೋಕ್ಕೆ. ಇಬ್ಬರು ಕೂಡ ಹೆಂಗೆ ಅದ್ರ ನೀವು ಸಪೋರ್ಟ್ ಮಾಡ್ತೀವಿ, ಎಲ್ಲ ಕುಂತು ಪ್ಲ್ಯಾನ್ ಮಾಡಿರಿ. ನಾವೆಲ್ಲ ಎಲ್ಲರ ಜೊತೆಗೆ ಇರ್ತೀವಿ. ಆಮೇಲೆ ಹೇಮಲತಾ ನಾಯಕರಿಗೆ ಹೇಳಿದ್ವಿ, ಯಾರಿದ್ದರಿಗೆ ಹೇಳಿದ್ವಿ, ತಂಗಿಗೆ ಹೇಳಿದ್ವಿ. ಆಮೇಲೆ ಇದ್ರದ್ದೊಂದು ಈಗಿನ್ನೂ ಒಂದು ಸಮಸ್ಯೆ ನೋಡಿ, ಎಲ್ಲ ಫ್ಯಾಕ್ಟ್ರಿಗಳಿಗೆ ನೀರು ಕೊಡ್ತಾರೆ, ಪರ್ಮಿಷನ್ ಕೊಟ್ಟು. ನಿಮ್ಮ ಕುಡಿಯೋಕೆ ನೀರು ಬೇಸಾಗ ಇಲ್ಲೇ ನೀರು ಸಮಸ್ಯೆ. ಆಮೇಲೆ ಈಗ ಸಿಂಧನೂರು, ಕಾರಟಗಿ ಆ ಕಡೆ ಎಲ್ಲ 7 ದಿವಸಕ್ಕೆ ನೀರು ಕೊಟ್ಟಿದ್ದಾರೆ. ಈಗ 2ನೇ ಬೆಳೆಗೆ ನೀರಿಲ್ಲ. ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಕೊಟ್ಟರು ಮತ್ತು ನೀರು ಕೊಡ್ಬೇಕಂದ್ರೆ ಹೆಂಗೆ ಆ ಕಡೆ ಭಾಗದ ಜನರಿಗೆ ನೀರು ಕೊಡ್ತಾರೆ? ಕುಡಿಯೋಕೆ ನೀರಿಲ್ಲ, 2ನೇ ಬೆಳೆಗೆ ನೀರು ಏನು ಕೊಡ್ತಾರೆ? ಮಸ್ಕಿ ಅವ್ರು ರೀಚ್ ಆಗಲ್ಲ. ಮಸ್ಕಿ ನೀರು ರೀಚ್ ಆಗಲ್ರಿ. ಒಟ್ಟ ಎಲ್ಲಿ ಒಟ್ಟು ಲಾಸ್ಟ್ ಕೆನಲ್ಲಿ ನೀರು ಹೋಗ್ತಾ ಇದೆ. ಈಗ ಫ್ಯಾಕ್ಟ್ರಿಗಳು ಕೊಟ್ಟಾರೆ. ಈಗ ಆ ಭಾಗದ ಜನರದ್ದು ಕೊಪ್ಪಳದ ಸಮಸ್ಯೆ ಅಲ್ಲಿಗಿದ್ದು. ಗಂಗಾವತಿ, ಸಿಂಧನೂರು, ಕಾರಟಗಿ, ರಾಯಚೂರು, ಫ್ಯಾಕ್ಟ್ರಿ ನೀರು ಕೊಡೋದ್ರಲ್ಲಿ ಜನರಿಗೆ ಕುಡಿಯೋ ನೀರು ಉಳಿಸ್ಕೊಳ್ಳೋ ಸಮಸ್ಯೆ. ಅವ್ರು ಕೆರೆ ಮಾಡ್ಕೊಂಡು ಸಿಂಧನೂರು, ಕಾರಟಗಿ, ಸಿಂಧನೂರಿಗೆ 7 ದಿವಸಕ್ಕೆ ನೀರು ಬಿಡ್ತಾರೆ. 7-8 ದಿವಸ ಬಿಡಕತ್ತಾರೆ. ಮತ್ತು ಅವ್ರು 2ನೇ ಬೆಳಿಗ್ಗೆ ಅವು ನೋಡೋದು ಪಾಪ ಅಳತಾವ್. ನಮಗೆಲ್ಲ ಸಾಲ ಮಾಡ್ಕೊಂಡಿವಿ. ಬೆಳಿಗ್ಗೆ ಬಿಡಕ್ಕೆ ಕುಡಿಯೋಕೆ ನೀರು ಸಮಸ್ಯೆ ಇಲ್ಲಾಂದ್ರೆ 2ನೇ ಬೆಳಿಗ್ಗೆ ನೀರೆಲ್ಲ ಹೋಗ್ತದೆ. ಇದು ಎಲ್ಲ ಭಾಗದ ರೈತರು, ಅವ್ರಿಗೆ ತೊಂದರೆ, ನಮಗೂ ತೊಂದರೆ. ಸುಮಾರು 40ರಿಂದ 50 ಕಿಲೋಮೀಟರ್ ಸರೌಂಡಿಂಗ್ ಏರಿಯಲ್ಲಿ ಯಾರು ಬದುಕಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ತಗೊಳ್ರಿ, ಅವರು ಇವರು ಯಾರ ಸಂಘ ನರ್ಸಿಂಗ್ ಅದೆಲ್ಲ ಏನಿಲ್ಲ. ಬಂದು ಎಲ್ಲರೂ ಕೂರ್ಕೊಂಡು ಮಾಡಿರ್ತೀವಿ. ಎಲ್ಲರೂ ಏನೂ ಸಪ್ರೇಟ್ ಏನೂ ಇಲ್ಲ, ಯಾರು ಇಂಟ್ರೆಸ್ಟ್ ಇಲ್ಲ, ಯಾರು ಮುಖಂಡರು, ಎಲ್ಲರೂ ಮುಖಂಡರಿದ್ದಕ್ಕೆ ಎಲ್ಲರದ್ದು ಲೈಫ್ ಪ್ರಶ್ನೆ ಐತಿಲ್ಲ. ಈಗ ಎಲ್ಲರೂ ಕೂಡ ಮಾಡೋದು ಅಲ್ಲಪ್ಪ. ಈಗ ಹೊಸದ ಶಂಕರ್ ಗೌರ್ಮೆಂಟ್ ಈ ಮುಂಚೆ ಇದ್ದಿದ್ದು ಈಗ ಡಸ್ಟ್ ಬರಕ್ಕೆ ಅದನ್ನು ಕಂಟ್ರೋಲ್ ಮಾಡಿಸ್ಬೇಕು ನಾವು. ಚಿಮಣಿ ಪ್ಲಾನ್ ವೈಜ್ಞಾನಿಕವಾಗಿ ಚಿಮಣಿ ಹಾಕಿಲ್ಲ. ಮೊದಲು ಸರ್ಕಾರ ತೆಗೀಲಿ, ಆಮೇಲೆ ಎಲ್ಲರೂ ಕೂಡ ಕೈಗಾರಿಕಾ ನೀತಿ ಬೇಕು. ಕೊಪ್ಪಳಕ್ಕೆ ಇಷ್ಟು ಫ್ಯಾಕ್ಟ್ರಿ ಕೊಟ್ಟಿಲ್ಲ, ಮುಂದೆ ಎಷ್ಟು ಕೊಡೋರು, ಇನ್ನು ನಮ್ದು ಊರು ಇರಬೇಕು ಅಥವಾ ಫ್ಯಾಕ್ಟ್ರಿ ಮಾಡ್ತೀವಿ. ಎಷ್ಟು ಫ್ಯಾಕ್ಟ್ರಿಗಳಂತ ಬರೋದು, ಇದಕ್ಕೇನು ಲಿಮಿಟೇಷನ್ ಇಲ್ಲ, ಏನೈತಿದ್ದು
ಇದಕ್ಕೇನು ಕಾನೂನು ಐತಿ, ಏನು ಕೊಪ್ಪಳದಾಗ ಅಷ್ಟು ಫ್ಯಾಕ್ಟ್ರಿ ಮಾಡ್ಬೇಕಂತ ಏನು ಕಾನೂನು ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿ ಬುದ್ಧಿವ್ರಿ ಮಾಡಕತ್ತಿ ಬಿಟ್ಟದ ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿ ಇಲ್ಲಿ ಯಾವಾಗ ಒಟ್ಟು ಟೋಟಲ್ ಒಂದು ಪ್ರಾಜೆಕ್ಟ್ ಬುದ್ಧಿ ನಾನು ಮಾಡಿ ಮಾಡಕತ್ತಿ